ಎಲ್ಲರೂ ಲಕ್ಷ ಕೊಟ್ಟು ಮಾಡಿರಿ, ಚೆಂದಂಗೆ ತಿಳ್ಕೊಂಡು ವೀಡಿಯೋ ಆನ್ ಮಾಡಿರಿ. ನೀವು ಮಾಡೋದಾಯ್ತಾರೆ ವೀಡಿಯೋ ಆನ್ ಮಾಡಿರಿ, ಲಕ್ಷ ಕೊಟ್ಟು ನೋಡಿರಿ. ಇಲ್ಲೇ ನಾನು ತಿಳಿಸಿ ಹೇಳುವಾಗ ಬೋರ್ಡ್ ಕಡೆ ನೋಡಿರಿ. ಆಮೇಲೆ ನಿಮಗೆ ಹೆಂಗೆ ಲೆಕ್ಕ ಮಾಡಬೇಕು ಅನ್ನೋದನ್ನ ಎಲ್ಲ ತಿಳಿಸ್ತಿರ್ತಾನಂತ ಲಕ್ಷ ಕೊಟ್ಟು ನೋಡಬೇಕು. ನೋಡಿದಿರಿ ಅಂತಂದ್ರೆ ಏನಾಗ್ತದೆ, ಗಣಿತಗಳು ಭಾಳ ಬೇಗನೆ ಬರ್ತಾವೆ. ಈಗ ನಾವು ಎರಡು ದಶಮಾಂಶ ಸಂಖ್ಯೆಗಳ ಮೊತ್ತ, ಎರಡು ಸಂಖ್ಯೆಗಳ ಅಂತ ಬರ್ಕೊಂಡು ಬಿಡ್ರಿ, ದೊಡ್ಡದು ಬೇಡ. ಎರಡು ಸಂಖ್ಯೆಗಳ ಮೊತ್ತ, ಎರಡು ಸಂಖ್ಯೆಗಳ ಮೊತ್ತ ಮೊದಲು ಬರ್ಕೋರಿ. ಎಷ್ಟದ ಎರಡು ಸಂಖ್ಯೆಗಳ ಮೊತ್ತ? 167.25 ಅದ. ಚಿಕ್ಕ ಸಂಖ್ಯೆ ಏನು? ಎಕ್ಸ್ ಅಂತ ತಿಳ್ಕೊರಿ. ಚಿಕ್ಕ ಸಂಖ್ಯೆ ಎಕ್ಸ್ ಆಗಿರಲಿ. ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಗಿಂತಲೂ ಎಷ್ಟು ದೊಡ್ಡದದ? ಅದು ಎಕ್ಸ್ ಪ್ಲಸ್ 18.50. ನೋಡಿ, ಚಿಕ್ಕ ಸಂಖ್ಯೆದಾಗ 18.50 ಕೂಡಿಸ್ಬಿಟ್ರಿ ಅಂತಂದ್ರೆ ಏನು ಬರ್ತದೆ? ದೊಡ್ಡ ಸಂಖ್ಯೆ ಬರ್ತದೆ. ಚಿಕ್ಕ ಸಂಖ್ಯೆದಾಗ ನೀವು 18.50 ಕೂಡಿಸಿದ್ರಿ ಅಂತಂದ್ರೆ ಏನು ಬರ್ತದೆ? ದೊಡ್ಡ ಸಂಖ್ಯೆ ಬರ್ತದೆ. ನಾವು ಈಗ ಮೊದಲಿಗೆ ಬರ್ತದೆ ಏನು? ನಮ್ಮ ಉತ್ತರಿಗೆ ಚಿಕ್ಕ ಸಂಖ್ಯೆ ಬರ್ತದೆ. ಅದಕ್ಕೆ ಎಕ್ಸ್ ಹಾಕ್ಕೊಂಡಿವು, ಅದು ಉತ್ತರ ಬರ್ತದೆ. ತಿಳಿತಲ್ಲ? ಆಮೇಲೆ ಈಗ ಬಿಡಿಸ್ಕೋಬೇಕು. ಚಿಕ್ಕ ಸಂಖ್ಯೆ ಎಕ್ಸು, ದೊಡ್ಡ ಸಂಖ್ಯೆ ಎಕ್ಸ್ ಪ್ಲಸ್ 18.50. ಎರಡೂ ಸಂಖ್ಯೆಗಳ ಮತ್ತೆ ಎಷ್ಟದ? 167.25 ಅದ. ನೋಡಿ, 2x ಪ್ಲಸ್ 18.50 ಬರೋಬರಿ 167.25 ಪ್ಲಸ್ ಇದ್ರ ಅಚ್ಚಕ್ಕೆ ಹೋತು ಅಂದ್ರೆ ಏನಾಗ್ತದೆ? 2x ಬರ್ತದೆ. 2x ಬರೋಬರಿ 167.25 ಪ್ಲಸ್ ಇದ್ದದ ಅಚ್ಚಕ್ಕೆ ಹೋತಂದ್ರೆ ಮೈನಸ್ ಆಗ್ತದೆ 18.25. 2x ಬರೋಬರಿ ಎಷ್ಟಾಗ್ತದೆ ನೋಡ್ರಿ? 25ಕ್ಕೆ 25 ಹೋತು ಅಂದರೆ ನಾವು 18.50 ಕಳೆದಾಗ 167ರಾಗ ಎಷ್ಟು? 18.25 18.50. ಅದೇ ಡೌಟ್ ಬರ್ಲಿಕ್ಕೆ ಐತೆ ನಾನು. 18.50 ಕಳೆದಾಗ ಎಷ್ಟು ಬರ್ತದೆ ನೋಡ್ರಿ? 148.75 ಬರ್ತದೆ ನೋಡ್ರಿ. 50 ನಾ ಎಷ್ಟು? 148. 10ರಾಗ 5ಕ್ಕೆ 5, 12ರಾಗ 5 ಆದರೆ 7, ಬಿಂದುಕ್ಕೆ 1, ಕೆಲ 1 9, 17ರಾಗ 9 ಆದರೆ 8, 148.75. 148.75 ಬಂತೀಗ. ಎಕ್ಸ್ ಬರೋಬರಿ 148.75 ಸರ್ವಾಸ್ ಬಾಗಲೆ 2 ಗುಂಡ್ಲೆ ಏನು? 2 ಯಾಕಂತಂದ್ರೆ ಎಕ್ಸ್ ಬರ್ಬೇಕಾದ್ರೆ ಏನು ಮಾಡ್ಬೇಕು? ನಾವು 2ರಲ್ಲೇ ಭಾಗಿಸ್ಬಿಡ್ಬೇಕು. ಈಗ ಸ್ಥಾನ ಬೆಲೆ 100 ಹಾಕ್ಕೋಬೇಕು. ನೀವು ಎಷ್ಟು ಹಾಕ್ಕೋಬೇಕೀಗ? 2 ಹಾಕ್ಕೊಂಡು ಸ್ಥಾನ ಬೆಲೆ 100 ಹಾಕ್ಕೋಬೇಕು. ಇದನ್ನು ಹಾಕಿದಾಗ ಎಷ್ಟು ಬರ್ತದೆ ಅಂದ್ರೆ 2ರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಅದನ್ನು ಸರಿಯಾಗಿ ಭಾಗಿಸೋದು, ಸರಿಯಾಗಿ ನೀವು ಕರೆಕ್ಟಾಗಿ ಭಾಗಿಸೋದು ಸರಿಯಾಗಿ ಕಲಿಬೇಕು. ತಿಳಿತಲ್ಲ? ಅದನ್ನು ಭಾಗಿಸಿದ್ರೆ ಕರೆಕ್ಟಾಗಿ ಹೆಂಗೆ ಭಾಗಿಸ್ಬೇಕನ್ನೋ ಸಹಿತ ಬರಕ್ಕೆ ಹಾಗೆ ದಶಮಾಂಶ ಕೊಟ್ಟಿರ್ತಾರೆ ಅವರು. ನಿಮಗೆ ಭಾಗಿಸ್ಲಿಕ್ಕೆ ಒಂದು ಸ್ವಲ್ಪ ಕಂತರಾಟ ಹಿಡಿಯಂಗೆ ಮಾಡಿರ್ತಾರೆ ಅವರು. ಅದಕ್ಕೆ ನಿಮಗೆ ನಾ ಹೇಳೋದು, ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ನೋಡ್ರಿ, ಭಾಗಾಕಾರ ಕ್ರಿಯೆಯನ್ನು ಹೆಂಗೆ ಮಾಡ್ಬೇಕು ಅದನ್ನು ನೀವು ಹೇಳ್ರಿ. ಈಗ ಅದನ್ನು ದಶಮಾಂಶ ತೆಗಿಬೇಕು. ತೆಗೆದು ಏನು ಮಾಡಬೇಕು? ಭಾಗಿಸ್ಬೇಕು. ತಿಳಿತಲ್ಲ? ನಾ ಎಲ್ಲ ತೋರಿಸ್ಕೊಂಡು ನೋಡಿ. ಈಗ ಕಚ್ಚಾದಾಗ ದಶಮಾಂಶ ಹೋಯ್ತು. ಈಗ 148.75 ದಶಮಾಂಶ ಹೋದಂಗೆ. ಈಗ ನೀವು ಇದನ್ನು ಭಾಗಿಸ್ಬೇಕಾದದ್ದು 200.
102 ನೋಡ್ರಿ. ಯಾಕಂತಂದ್ರೆ ನಾ ಇನ್ನೊಂದು ಯಾವುದೇ ಥಿಯರಿ ಈಜಿ ಬರ್ತದ ನೋಡ್ಲಿಕ್ಕೆ ಹೋಗಿದ್ದೆ, ಬರಲಿಲ್ಲ. ಅದಕ್ಕೆ ನಾ ಏನು ಮಾಡ್ತಾನೋ ಇದನ್ನು ನೀವು ಸ್ಥಾನ ಬೆಲೆ ಹಾಕ್ಕೊಂಡಾಗ ಈಗ ಏನು ಮಾಡಬೇಕು, 200 ಬಾಗಿಸ್ಬೇಕು ನೋಡ್ರಿ. 2 2 7 2 8 2 7 14 2 7 14 ನೋಡ್ರಿ. 2 7 14 7 ಉಳಿತು, 8 ಬಂತು, 0 0 ಇಲ್ಲಿ 5 ತಗೋರಿ. 2 4 800 ಆಯ್ತು. ಈಗ 75 ಉಳಿತು. ಈಗ ಒಂದು 0 ತಗೋರಿ, ಇಲ್ಲೇ ಬಿಂದು ಕೊಡ್ರಿ. ಆಮೇಲೆ ಏನು 2 3 600 ನೋಡಿ ಎಷ್ಟು ಬಂತು, 50 ಬಂತು. ಮುಂದೆ 150 ಇಲ್ಲಿ ಪೂಜೆ ತಗೋರಿ. 2 7 1400 ಪೂಜೆ ಎಷ್ಟು ಉಳಿತು, 100 ಉಳಿತು. ಇನ್ನೊಂದು 0 ತಗೋರಿ ನೋಡಿ ಎಷ್ಟು ಬಂತು ನೋಡ್ರಿ. ಎಕ್ಸ್ ಬರೋಬರಿ 1000. ಅದಕ್ಕೆ ನಾ ಹೇಳೋದು ದಶಮಾಂಶ ಬಿಂದು ರಾಶಿಯನ್ನು ಅಷ್ಟು ಸರಳ ಅಲ್ಲ ತಿಳ್ಕೊಳ್ಳೋದು. ನೋಡ್ರಿ ಹೆಂಗೆ ನಾ ಮಾಡಿದ ಅನ್ನೋದು ನೀವು ಅಲ್ಲಿ ತಿಳ್ಕೊ. ಹೆಂಗೆ ನಾ ತಿಳಿಸ್ತಂದು ನೋಡ್ರಿ. ಇಲ್ಲಿ ಎಕ್ಸ್ ಹಂಚ್ಕೊಂಡ್ರಿ, ದೊಡ್ಡ ಸಂಖ್ಯೆ ಎಕ್ಸ್ ಪ್ಲಸ್ 18.50 ಎಕ್ಸ್ ಪ್ಲಸ್ 18.50 ಬರೋಬರಿ 167.25. 2x ಪ್ಲಸ್ 18.50 ಬರೋಬರಿ 167.25. 2x ಬರೋಬರಿ 167.25 ಮೈನಸ್ 18.50 ಅಂದರೆ ಎಷ್ಟು ಬಂತು ಇದರದ್ದು 148.7. 148 ಎಷ್ಟು ಬಂದದ 75. ಇಲ್ಲಿ ಒಂದು ಸ್ವಲ್ಪ ಇರಲ್ಲ, ಏನಾಗಲ್ಲ. ಹಾಂ, 2x ಬರೋಬರಿ 148.75. ಎಕ್ಸ್ ಬರೋಬರಿ 148.75 ಡಿವೈಡೆಡ್ ಬೈ 2. ಇದರ ಸ್ಥಾನ ಮೇಲೆ 100 ಹಾಕಿದಾಗ ಇದನ್ನು ನೀವು ಈ ಪ್ರಕಾರ ಭಾಗಿಸಿದ್ರೆ ನಿಮಗೆ ಉತ್ತರ ಸಿಗ್ತಾವೆ. ಅದು ಭಾಳ ಇಂಪಾರ್ಟೆಂಟ. ಯಾಕಂತಂದ್ರೆ ಅದನ್ನು ನೀವು ಕಲಿಬೇಕು ಮೊದಲು. ಅದಕ್ಕೆ ಹಂಗೆ ದಶಮಾಂಶ ಕೊಟ್ಟಿರ್ತಾನವ 375 ಆಯ್ತು. ಎಕ್ಸ್ ಅಂದರೆ ಏನು, ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಬರೋಬರಿ ಎಕ್ಸ್ ಬರೋಬರಿ ಏನು 74.375. ದೊಡ್ಡ ಸಂಖ್ಯೆ ಬರೋಬರಿ ಎಕ್ಸ್ ಪ್ಲಸ್ 18 ಎಷ್ಟು ನೋಡ್ರಿ, ಎಷ್ಟು ಹೆಚ್ಚು 50. ಅದನ್ನು 74.375 ಪ್ಲಸ್ 18.50 3 ಸ್ಥಾನ ಮಾಡ್ಕೊರಿ ನೋಡಿ. ಪೂಜೆ 5ಕ್ಕೆ ಇದನ್ನು ಸರಿಯಾಗಿ ಸ್ಥಾನದಲ್ಲಿ ತಪ್ಪಲಾರ್ದಂಗೆ ಮಾಡಬೇಕು. 74.375 ಆಮೇಲೆ 18.50 ಇಲ್ಲಿ ಕರೆಕ್ಟ್ 2 0 ಕೊಡ್ರಿ ನೋಡ್ರಿ. 5ಕ್ಕೆ 5 7ಕ್ಕೆ 7 5 3 8 ಬಿಂದುಕ್ಕೆ ಬಿಂದು 8 4 12 7 2 9 ಲೆಕ್ಕ ತಪ್ಪಬಾರದು. ಅದಕ್ಕೆ ನಿಮಗೆ ನಾ ಹೇಳೋದು 92.875 ದೊಡ್ಡ ಸಂಖ್ಯೆ ಎಷ್ಟು 92.875 ಆನ್ಸರ್ ಬರೋಬರಿ 92.875. ಎಲ್ಲದ ಹುಡುಕಾಡ್ರೆ ಉತ್ತರ ಸಂಖ್ಯೆ 92.875 ಸಂಖ್ಯೆ ಉತ್ತರ ಸಂಖ್ಯೆ ಎ. ಇದನ್ನು ನೀವು ಕಲಿಯಬೇಕು. ಯಾಕಂದ್ರೆ ದಶಮಾಂಶ ಬಂದಾಗ ಬಾಗ್ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಎಷ್ಟೋ ಹುಡುಗರು ಗಣಿತಗಳನ್ನು ಪ್ರಾಬ್ಲಮ್ ಮಾಡ್ಕೊತಿರ್ತಾರೆ. ನಾ ಈ ದಶಮಾಂಶ ಭಾಗಾಕಾರ ಇಟ್ಟಿರ್ತಾನೆ ನಿಮ್ಮ ಸಂಬಂಧ. ಆಮೇಲೆ ಇಲ್ಲಿ ಕೂಡಿಸೋದು ಸಹಿತ ತಪ್ಪಬಾರ್ದು. ಅದಕ್ಕೆ ನಾನು ನಿಮ್ಗೆ ಹೊರಗಡೆ ತೋರಿಸಿದ ಇಂಥ ಗಣಿತಗಳನ್ನು ನೀವು ಕಲ್ತೀರಿ ಅಂತಂದ್ರೆ ಭಾಳ ಸರಳ. ಇನ್ನೊಂದು ಇದಕ್ಕೊಂದು ಸೂತ್ರ ಅದ. ಸುಮ್ಮನೆ ನಿಮಗೆ ಹಂಗೆ ಸಾಧ್ಯ ಆತಂದ್ರೆ ಪಟ್ನ ಕಚ್ಚದ ಮಾಡಿಬಿಡ್ರಿ. ಈಗ 2 ಸಂಖ್ಯೆಗಳ ಮೊತ್ತ ಕೊಟ್ಟಾನ. ಇದು ಕಚ್ಚಾ ಇದು 2 ಸಂಖ್ಯೆಗಳ ಮೊತ್ತ ಯಾವುದೇ ಇರಲಿ ಮೊತ್ತ ಇತ್ತು ಅಂದ್ರೆ ಎಕ್ಸ್ ಅಂತ ತಿಳ್ಕೊಳ್ಳಿ. ಆಮೇಲೆ ದೊಡ್ಡ ಸಂಖ್ಯೆ ಕೇಳಿದ ಅಂದ್ರೆ ಹೆಚ್ಚಳ ಕೊಟ್ಟಿರ್ತಾನ. 2 ಸಂಖ್ಯೆಗಳ ಮೊತ್ತ ಕೊಟ್ಟು ಏನು ಕೊಟ್ಟಿರ್ತಾನವ ಹೆಚ್ಚಳ ಕೊಟ್ಟಿರ್ತಾನ. ಕೊಟ್ಟ ಸಂಗತಿಗಳ ಬಗ್ಗೆ ತಿಳ್ಕೊಂಡು ನೀವು
ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಿರ್ತಾನೆ, ಹೆಚ್ಚಳ ಏನು ಕೊಟ್ಟಿರ್ತಾನೆ, ಎಕ್ಸ್ ಕೊಟ್ಟಿರ್ತಾನೆ. ಇದು ಮಾದರಿ. ಇದು ಎರಡು ಸಂಖ್ಯೆಗಳ ಮೊತ್ತ ಎಕ್ಸ್ ಇತ್ತು ಅಂದ್ರೆ ಹೆಚ್ಚಳ ಜರ್ ಕೊಟ್ಟಿದ್ದ ಅಂತಂದ್ರೆ ಈ ನಿಯಮದ ಪ್ರಕಾರ ಲೆಕ್ಕ ಮಾಡಿದರೆ ಅಂದ್ರೆ ಬಂದು ಬಿಡುತ್ತದೆ ನಿಮಗೆ. ಚಿಕ್ಕ ಸಂಖ್ಯೆ ಬರೋಬರಿ ಚಿಕ್ಕ ಸಂಖ್ಯೆ ಕೇಳಿದ್ದ ಅಂದ್ರೆ ಏನು ಮಾಡಬೇಕು ಅನ್ನೋದು ಹೇಳ್ತಾನೆ. ಹೆಚ್ಚಳ ಇದ್ದಾಗ ಇದು ನೋಡಿ, ಹೆಚ್ಚಳ ಇದ್ದಾಗ ಮೊತ್ತ ಮೈನಸ್ ಹೆಚ್ಚಳ ಸರ್ವಾಸ ಬಾಗಿಲೆ 2 ಮಾಡಿದಿರಿ ಅಂತಂದ್ರೆ ನಿಮಗೇನು ಬರ್ತದೆ, ಚಿಕ್ಕ ಸಂಖ್ಯೆ ಬರ್ತದೆ. ನೆನ್ಪಿಟ್ಕೊಳ್ರಿ, ಇದು ನೆನ್ಪಿಟ್ಕೊಳ್ರಿ. ದೊಡ್ಡ ಸಂಖ್ಯೆ ಬರೋಬರಿ ನೋಡ್ರಿ, ಇಲ್ಲಿ ಎರಡನೇದು ದೊಡ್ಡ ಸಂಖ್ಯೆ ಬರೋಬರಿ ನೆನ್ಪದ, ಅದಕ್ಕೆ ಹೇಳ್ತಾನ. ಮೊತ್ತ ಪ್ಲಸ್ ಹೆಚ್ಚಳ ಸರ್ವಾಸ ಬಾಗಿಲೆ 2 ಮಾಡಿದ್ರೆ ಏನು ಬರ್ತದೆ, ದೊಡ್ಡ ಸಂಖ್ಯೆ ಬರ್ತದೆ. ಇದು ಒಂದು ನೆನ್ಪಿಟ್ಕೊಳ್ರಿ. ಮತ್ತೆ ಮುಂದಿನ ಲೆಕ್ಕದಾಗ ನಿಮಗೆ ಅಂಕ ಗಣಿತದಾಗ ನಾ ತಿಳಿಸ್ತಾನ ನೋಡಿ. ಇದೊಂದು ಸೂತ್ರ ತಿಳಿತಲ್ಲ. ಇದು ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಾಗ ಹೆಚ್ಚಳ ಕೊಟ್ಟಿದ್ದ ಅಂದ್ರೆ ಮೊತ್ತದಾಗ ಹೆಚ್ಚಳ ಕಳೆದು 2ರಲ್ಲಿ ಬಾಗಿಸಿದ್ರೆ ಚಿಕ್ಕ ಸಂಖ್ಯೆ ಬರ್ತದೆ. ದೊಡ್ಡ ಸಂಖ್ಯೆ ಬರ್ಬೇಕಾದ್ರೆ ಮೊತ್ತ ಪ್ಲಸ್ ಹೆಚ್ಚಳ ಕೂಡಿಸ್ರಿ 2ರಲ್ಲಿ ಬಾಗಿಸ್ರಿ ದೊಡ್ಡ ಸಂಖ್ಯೆ ಬರ್ತದೆ. ಇದು ಒಂದು ರೀತಿಯಿಂದ ನೀವು ಕಚ್ಚಾದಾಗ ಮಾಡಿ ಗಣಿತಗಳನ್ನು ಮಾಡಬಹುದು. ಇದು 2 ರೀತಿ ಒಳಗೆ ತೋರಿಸಿನ ತಿಳಿತಲ್ಲ. ಇಲ್ಲಿ ಜಾಕ್ಸ್ ಅಲ್ಲದಲ್ಲ ಅಂತ ಅಲ್ಲಿ ಮುಂದೆ 2 ಬರ್ದಂದು ಸೂತ್ರ ಇರಲಿ, ನೆನಪಾಗ್ಯದ. ಅಂಕ ಗಣಿತದಾಗಿನ ಸೂತ್ರ ಇದು. ಇನ್ನೊಂದ್ಸಲ ಸರಿಯಾಗಿ ನೋಡ್ರಿ. 2 ಸಂಖ್ಯೆಗಳ ಮೊತ್ತ ಕೊಟ್ಟಾನ, ಹೆಚ್ಚಳ ಕೊಟ್ಟಿದ್ದ ಅಂದ್ರೆ ಹೆಚ್ಚಿಗೆ ಇದೆ, ಚಿಕ್ಕ ಸಂಖ್ಯೆಗಿಂತಲೂ ದೊಡ್ಡ ಸಂಖ್ಯೆ ಹೆಚ್ಚಿಗೆ ಇದೆ ಅಂದಾಗ ಈ ಸೂತ್ರ ಉಪಯೋಗ ಮಾಡ್ರಿ. ತಿಳಿತಲ್ಲ. ಯಾವುದೇ ಅಲ್ಲಿ 2 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ ಎಕ್ಸ್ ಅಂತ ತಿಳ್ಕೊರಿ, ಹೆಚ್ಚಳ ಇರ್ತದೆ. ಚಿಕ್ಕ ಸಂಖ್ಯೆ ಕೇಳಿದ ಅಂದ್ರೆ ಮೊತ್ತ ಮೈನಸ್ ಹೆಚ್ಚಳ ಸರಾಸರಿ 2, ದೊಡ್ಡ ಸಂಖ್ಯೆ ಬರೋಬರಿ ಮೊತ್ತ ಪ್ಲಸ್ ಹೆಚ್ಚಳ ಸರಾಸರಿ 2. ಇದನ್ನು ಮಾಡಿ ನೋಡ್ರಿ, ಬರ್ತದೆ. ನೀವು ತಿಳಿತಲ್ಲ. ಚೆನ್ನಾಗಿ ನೋಡ್ರಿ, ಅದು ಸೂತ್ರ ಪ್ರಕಾರ ಮಾಡಿ ನೋಡ್ರಿ, ಬಿಡಿಸ್ಕೋರಿ ಚೆನ್ನಾಗಿ ಫೇರ್ದಾಗ.